ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಶನಿವಾರ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಸಮಯ. ಉತ್ತರ ಕೊಡೋದಕ್ಕೆ ನಾನಿದ್ದೀನಿ. ಪ್ರಶ್ನೆ ಕೇಳೋದಕ್ಕೆ ವಿಷ್ಣು ಇದ್ದಾರೆ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಸರ್, ಈ ಟಿ.ವಿ.ಕೆ, ಡಿ.ಎಂ.ಕೆ, ಎ.ಡಿ.ಎಂ.ಕೆ ಅಂತ ತಮಿಳ್ನಾಡಲ್ಲಿ ಲಾಸ್ಟ್ 2-3 ವಾರದಿಂದ ಎಲೆಕ್ಷನ್ ಸೀಸನ್ ಹಂಗೆ ಹೋಗ್ತಾ ಇದೆ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮಾರ್ಕೆಟ್ಸ್ ಅಲ್ಲಿ ಏನ್ ನಡೀತಾ ಇದೆ? ಟ್ರಂಪ್ ಅಂತ ಒಬ್ರು ಇದ್ರು, ಹೋದ ತಿಂಗಳವರೆಗೂ ಬರೀ ಹೆಡ್ಲೈನ್ಸ್ ಅಲ್ಲೇ ಇದ್ರು. ಹೆಡ್ಲೈನ್ ಅಲ್ಲಿ ಇದ್ದಾರೆ. ಈ ತಮಿಳ್ನಾಡು ಹೆಡ್ಲೈನ್ ಅಲ್ಲಿ ಇಲ್ಲ. ತಮಿಳ್ನಾಡು ಹೆಡ್ಲೈನ್ ಅಲ್ಲಿ ಏನೂ ಇಲ್ಲ. ತಮಿಳ್ನಾಡು ಹೆಡ್ಲೈನ್ ಅಲ್ಲಿ ಅಂದ್ರೆ ಈ ವಿಡಿಯೋ ಬರೋಷ್ಟರಲ್ಲಿ ಈ ನಿರ್ಧಾರ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಸರ್, ಇಲ್ಲ, ಅದು ಪಾಲಿಟಿಕ್ಸ್. ಈಗ ಟ್ರಂಪ್ ಏನ್ ಮಾಡಿದ್ರು ಅನ್ನೋದನ್ನ ಮಾತ್ರ ಹೇಳಿ. ಈ ತಮಿಳ್ನಾಡು ಪಾಲಿಟಿಕ್ಸ್ ನ ನೋಡ್ತಾನೆ ಇದೀವಲ್ಲ. ಟ್ರಂಪ್ ಈ ಚೆನ್ನಾಗಿ ಹೊಡೆಯುವಂತ ಕಲ್ಟಿ ಹೊಡಿತಾ ಇದ್ದಾರೆ. ಅಂದ್ರೆ ಅವ್ರೇನ್ ಹೇಳ್ತಾ ಇದ್ದಾರೆ, ಇರಾನ್ ಪೀಸ್ ಟಾಕ್ಸ್ ಮಾತಾಡ್ತಾ ಇದ್ದಾರೆ ಅಂತ. ಇರಾನ್ ಕೇಳಿದ್ರೆ ಏನ್ ಹೇಳ್ತಾನೆ, ಇನ್ನೊಂದು ಕಾಯ್ಡ್ ಬಂದಿದೆ ITBP ಅಂತ. ಆದ್ರೆ ಅಲ್ಲಿ ಇವ್ರು ಏನ್ ಮಾಡಕ್ ನೋಡಿದ್ರು ಅಂತಂದ್ರೆ, ಒಳಗಡೆ ನುಗ್ಗಿ ಯಾವ್ದಾದ್ರು ಒಂದು 4 ಹಡಗನ ಹೊರಗಡೆ ತೆಗೆಯೋಣ ಅಂತ ನೋಡಿದ್ರು. ಗುಂಡು ಹಾಕೋದು, ಜಗಳ ಅದೆಲ್ಲ ನಡೀತಾ ಇದೆ. ವಾಯ್ ಮೇಲೆ ಕೂಡ ಗುಂಡು ಹಾಕೋ ರೀತಿ ಒಂದು ಸುದ್ದಿ ಬಂದಿದೆ. ಆದ್ರೆ ಅದನ್ನ ಹಂಗೆ ಸಪ್ರೆಸ್ ಮಾಡಿ ಇಟ್ಟಿದ್ದಾರೆ. ಎರಡೂ ಸೈಡ್ ಅಲ್ಲೂ ಒಬ್ರಿಗೊಬ್ರಿಗೆ ಮೇಲೆ ಈ ಹೊಡೆದಾಟ ಜಗಳ ಅದೆಲ್ಲ ಇದೆ. ಕಚ್ಚಾ ತೈಲದ ಬೆಲೆ ಹೈ ಆಗಿದೆ. ಇಂಡಿಯಾಗೆ ಅದರಿಂದ ಒಂದು ದಿನಕ್ಕೆ 1,000 ಕೋಟಿ ನಷ್ಟ. ಅಂದ್ರೆ ಈ ಪೆಟ್ರೋಲು, ಡೀಸೆಲು, ಬೇರೆ ಎಲ್ಲಾ ವಿಷಯಗಳಲ್ಲೂ ಅದೆಲ್ಲ ಈ ಬೆಲೆ ಏರಿಸ್ತಾ ಇದ್ದಾರೋ, ಅದರಿಂದೆಲ್ಲ ಒಂದು ದಿನಕ್ಕೆ 1,000 ಕೋಟಿ ನಷ್ಟ. ಒಂದ್ 5-6 ದಿನದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಏರಿಸ್ಬಿಡ್ತಾರೆ ಅಂತ ಒಂದು ಮಾತುಕತೆ ನಡೀತಾ ಇದೆಯಲ್ಲ ಅದು ಸರ್. ಈಗ ಮುಂಚೆನೆ ನಾವೆಲ್ಲ ಏರಿಸ್ಬಿಡ್ತಾರೆ ಅಂತ ಅಂದ್ರಿ, ಇಲ್ಲ ಏರ್ಸೋದಿಲ್ಲ ಅಂತ ಹೇಳಿದ್ದಾರೆ. ಇಂಡಿಯಾ ಒಂದೇ ದೇಶನೇ ಏರಿಸದೆ ಇರೋವಂಥದ್ದು. ಹಾಗೆ ಏನು ಧರ್ಮ ಸಂಕಟ ಅಂತಂದ್ರೆ, $25 ಇದ್ದಾಗಲೇ ₹100 ಅಂತ ಇಟ್ಟು ಸಂಪಾದನೆ ಮಾಡ್ಬಿಟ್ರು. ಅದರಿಂದ ಈಗ ಅದನ್ನ ಕೊಡ್ಬೋದು. ಜನರು ಏನು ಅನ್ಕೋತಾ ಇದ್ದಾರೆ ಅಂತಂದ್ರೆ, ಅವತ್ತು ಸಂಪಾದನೆ ಮಾಡಿದ್ನಲ್ಲ ಇವಾಗ ಕೊಡು ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ ಅನ್ನೋದ್ರ ಮೇಲೆ ನಿಂತಿದೆ. ಇವತ್ತು ಸರಿ ಹೋಗ್ಬಿಡುತ್ತೆ, ನಾಳೆ ಸರಿ ಹೋಗ್ಬಿಡುತ್ತೆ ಅಂತೆಲ್ಲ ನಾವ್ ಅನ್ಕೋತಾ ಇದ್ದೀವಿ. ಆ ರೀತಿ ಹೋಗಿ ಹೋಗಿ ಇದೊಂದು 20 ದಿನಕ್ಕಿಂತ ಮೇಲೆ ಆಗೋಯ್ತು. ಫರ್ಟಿಲೈಸರು ಖಂಡಿತವಾಗ್ಲೂ ಬರೋದಿಲ್ಲ. ಜೂನ್ ಅಲ್ಲಿ ಮತ್ತೆ ಪ್ರಾಬ್ಲಮ್. ಹಲವು ಎಣ್ಣೆಗಳ ಬೆಲೆ ಏರ್ಬಿಟ್ಟಿದೆ ಆಲ್ರೆಡಿ. ಈ ಮಸ್ಟರ್ಡ್ ಆಯಿಲ್, ಈ ಸಾಸಿವೆಯಿಂದ ಮಾಡುವಂತ ಎಣ್ಣೆಯ ಬೆಲೆ ಆಲ್ರೆಡಿ ಜಾಸ್ತಿನೇ ಏರಿದೆ. ಯಾಕೆಂತಂದ್ರೆ ಈ ಪಾಮ್ ಆಯಿಲ್ ಬೆಲೆ ಏರಿದ್ರಿಂದ ಸಾಸಿವೆ ಎಣ್ಣೆ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಯೂಸೇಜ್ ಜಾಸ್ತಿ ಆದ್ರೆ ಅದರ ಬೆಲೆ ಕೂಡ ಏರುತ್ತೆ. ಓವರ್ ಆಲ್ ಆಗಿ ಜನ ಉಪಯೋಗಿಸುವಂತ ಒಂದು ವಸ್ತುಗಳ ಬೆಲೆ ಏರ್ತಾ ಇದೆ. ಗ್ಲೋಬಲಿ ಪ್ರಪಂಚದ ತುಂಬೆಲ್ಲ ಫುಡ್ ಇನ್ಫ್ಲೇಷನ್ 4% ದಾಟಿದೆ. ಸೊ ಹಾಗಿದ್ದಾಗ ಇಂಡಿಯಾದಲ್ಲಿ ಕೂಡ ಫುಡ್ ಇನ್ಫ್ಲೇಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಇದೆಲ್ಲ ಟ್ರಂಪ್ ಅವರ ಕೆಲಸ. ಅಂದ್ರೆ ಈಗ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅಂತಂದ್ರೆ ಆಟೋಮೆಟಿಕ್ ಆಗಿ ಇಂಟ್ರೆಸ್ಟ್ ರೇಟ್ ನ ಏರಿಸ್ತಾರೆ. ಮೂರಲ್ಲಿ ಇಂಟ್ರೆಸ್ಟ್ ರೇಟ್ ನ ಏರಿಸ್ತಾ ಇಲ್ಲ. ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ ಬಾಂಡು 4.5% ಇಂಟ್ರೆಸ್ಟ್ ಅಲ್ಲಿ ಇದೆ. ಇಂಡಿಯಾದಲ್ಲಿ 10 ವರ್ಷದ ಬಾಂಡು 7% ಅಲ್ಲಿದೆ. ಈ 7% ಅಲ್ಲಿರುವಾಗ ಆಕ್ಚುಲಿ ನಮ್ಮ ರೇಟ್ 5.25 ಇರೋದು. ಅದು RBI ರೇಟ್. ಸೊ ಇದಕ್ಕೂ ಇದರ ನಡುವಿನ ಒಂದು ಗ್ಯಾಪ್ ಆಲ್ಮೋಸ್ಟ್ 2% ಹತ್ತತ್ರ ಇದೆ. ಅವ್ರದ್ದು 3.75 ನಲ್ಲಿ ಇರುವಂತದ್ದು 4.5 ಇದೆ. ಸೊ ಅವರ ಗ್ಯಾಪ್ 4.75. ಈಗ ಯಾಕೆ FII ಮಾಡ್ತಾ ಇದ್ದಾರೆ ಅಂತಂದ್ರೆ, ಇಂಡಿಯಾದಲ್ಲಿ ಬಾಂಡ್ ರೇಟು 7% ಇದೆ. ಅಮೆರಿಕಾದಲ್ಲಿ 4.5%, 4.25 ಸಿಗ್ತಾ ಇದೆ. ಹೆಡ್ಜ್ ಮಾಡೋದಕ್ಕೆ ಇದೆ ಅಲ್ವಾ ಕಾಸ್ಟ್, ಅದು 2.5% ಮೇಲೆ ಇದೆ. ಸೊ ಫಾರ್ ಫಾರಿನ್ ಇನ್ವೆಸ್ಟರ್ ವಿಚ್ ಇಸ್ ರುಪಿ ಟು ಡಾಲರ್ ಗೆ ಬದಲಾಯಿಸುವಂತ ಒಂದು ದಟ್ ಇಸ್ ಬಿದ್ರೆ ನನಗೆ ಸಿಗುತ್ತೆ. ನನ್ನ ಹೆಚ್ಚು 2% ಮೇಲೆ ಇದೆ. ಇದೇ ಸಮಯದಲ್ಲಿ ಅಮೆರಿಕಾದಲ್ಲಿ ಸ್ಟಾಕ್ ಮಾರ್ಕೆಟ್ ಸೂಪರ್ ಹೈ ಆಗಿದೆ. ಈಗ ಈ ಸೌತ್ ಕೊರಿಯನ್ ಮಾರ್ಕೆಟ್ ಕೂಡ ತುಂಬಾ ಹೈ ಆಗಿದೆ. ಈಗ ನಾನು ಜಸ್ಟ್ ಹೇಳ್ತೀನಿ, ಇದು ಈ ಪ್ರಾಫಿಟ್ಸ್ ದೇ ಆರ್ ಮೇಡ್. ಕ್ಯಾಶ್ ಫ್ಲೋ ದಟ್ ಇಸ್ ಕನ್ಸರ್ವ್ ಗ್ರೂಪ್ ಒಂದು ವರ್ಷಕ್ಕೆ $250 billion ಪ್ರಾಫಿಟ್ಸ್. $250 billion. $1 billion is 10,000 crore. ಹೌದು, ರೈಟ್. ಇವನು 100 ಬಿಲಿಯನ್ ಪ್ರಾಫಿಟ್. ಹೈನಿಕ್ಸ್ ಅಂತ ರನ್ ಮಾಡ್ತಾ ಇರೋಂಥವ್ರು. TSMCನು $100 billion ಪ್ರಾಫಿಟ್. ಗೂಗಲ್ ಆದಷ್ಟು ಬೇಗ $5 trillion ಕಂಪನಿಯಾಗಿ ಬದಲಾಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ $5 trillion ಕಂಪನಿ ಗೂಗಲ್. ಎನ್ವಿಡಿಯಾ ಇವರೆಲ್ಲ ಭಯಂಕರ ಪ್ರಾಫಿಟಬಲ್ ಆಗಿದ್ದಾರೆ. ನಾನು ಹೇಳ್ದಂತ ಈ ಹೈನಿಕ್ಸ್, TSMC ಇವರೆಲ್ಲ ಆಲ್ರೆಡಿ ಪ್ರಾಫಿಟಬಲ್ ಆಗಿದ್ದಾರೆ. ಚಿಪ್ ಸೇಲ್ಸ್ ಇಂದ ಹೇಗೆ ಹಾಕುವಂತ ತುಂಬಾ ಪ್ರಾಫಿಟಬಲ್ ಆಗಿದ್ದಾರೆ. ಬಟ್ ಈಗ ಫಸ್ಟ್ ಟೈಮ್ ಏನಾಗಿದೆ ಅಂತಂದ್ರೆ, ಈ ಆಂಕರ್ ಸೇಲ್ಸ್ ಈಸ್ ಹೈಯರ್ ದನ್ ದ ಕಾಸ್ಟ್ ChatGPT. ಇದು ಒಂದ್ ಕಡೆ ಹೋಗ್ತಾ ಇದೆ.
ಇನ್ನೊಂದ್ ಕಡೆ ಈ ಜಾಬಲ್ಲೇ ಅಸೆಸ್ಮೆಂಟ್ ಈಗ ಕಾಗ್ನಿಸೆಂಟ್ ಹೇಳಿದ್ರು ಒಂದು 15,000 ಜನರನ್ನ ಕಳಿಸ್ಬಿಡ್ತೀವಿ ಅಂತ. ಈ ಜಾಬ್ ಲಾಸ್ ಅಸಿನೈಟಿನೂ ಕೂಡ ಒಂದ್ ಸೈಡಲ್ಲಿ ಹೋಗ್ತಾ ಇದೆ. ಸರ್ ಈಗ ನೀವು ಈ TSMC, ಆಂಥೆರಪಿ, ಗೂಗಲ್ ಇದನ್ನೆಲ್ಲ ಹೇಳಿದ್ರಂಗ ಅಬ್ರಾಡ್ ಮಾರ್ಕೆಟ್ಸ್ ಅಲ್ಲಿ ಇದನ್ನೆಲ್ಲ ನಾವು ಕನ್ಸಿಡರೇಷನ್ ಲಿಸ್ಟ್ ಅಲ್ಲಿ ತಗೋಬೋದಾ? ಈಗ ಇದು ನಾನ್ ನೋಡಿ ತುಂಬಾ ದಿನ ಆಗ್ತಾ ಇದೆಪ್ಪ. 7,000 ದಾಟಿ ಎಲ್ಗೋ ಹೋಗ್ಬಿಟ್ಟಿದೆ ಮಾರ್ಕೆಟ್. ಮನಿ ಈಸ್ ಲಾಶಿಂಗ್ ಅರೌಂಡ್. ಇಂಡಿಯಾ ಮಾರ್ಕೆಟ್ ಮಾತ್ರನೇ ತುಂಬಾ ಏರ್ದಂಗೆ ಅಲ್ಲೇ ಇದೆ. ಅದು ಆಲ್ ಟೈಮ್ ಹೈಯಲ್ಲಿ ಡೈಲಿ ಟ್ರೇಡ್ 6 ವಾರದಿಂದ ಮಾರ್ಕೆಟ್ ಏರಿದೆ. ಸೊ ಈ ಇರಾನು ಇದೆಲ್ಲ ಅಫೆಕ್ಟ್ ಮಾಡೇ ಇಲ್ಲ. ಅದರಿಂದ ಅಮೆರಿಕನ್ ಮಾರ್ಕೆಟ್ ಇಸ್ ನಾಟ್ ಆಲ್ ಟೈಮ್ ಹೈ. ಈ ಜಾಪನೀಸ್ ಮಾರ್ಕೆಟ್ ಕೂಡ 5 ದಿನ ಲೀವ್ ಇತ್ತು. ಅದೇನೋ ಹಾಲಿಡೇ ಇತ್ತು. ಅದಾದ್ಮೇಲೂ ಆಲ್ ಟೈಮ್ ಹೈಯಲ್ಲಿದೆ. ನಾವು ಈಗ 3 ವರ್ಷಕ್ಕೆ ಮುಂಚೆನೆ ನಾವೆಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ದೀವಿ. 3.5 ಇಯರ್ಸ್. ಸೊ ನಾವು ಟ್ರೇಡರ್‌ನ ಫಾಲೋ ಮಾಡಿದಂಥವರೆಲ್ಲ ಹ್ಯಾವ್ ಮೇಡ್ ಲಾಟ್ ಆಫ್ ಪ್ರಾಫಿಟ್ಸ್. ಇಂಟೆಲ್, ಗೂಗಲ್, ಬರ್ಕ್ಷೈರ್ ಹ್ಯಾಥ್ವೇ ಈ ರೀತಿ ಹಲವು ಕಂಪನಿಗಳಲ್ಲಿ ತುಂಬಾ ಲಾಭವನ್ನ ನೋಡಿರ್ಬೋದು. ಈಗ ನೀವು ಈ ಮಾರ್ಕೆಟ್ ಬೀಳುತ್ತೆ, ಆಲ್ರೆಡಿ ಈಗ್ಲೂ ಕೂಡ ಅದು ಓವರ್ ವ್ಯಾಲ್ಯೂಡ್ ಆಗೇ ಇದೆ, ಬೀಳುತ್ತೆ, ಬಾಂಡ್ ಅಲ್ಲಿ ಇರುವಂತ ದುಡ್ಡನ್ನ ತೆಗೆದು ನಾನು ಮಾರ್ಕೆಟ್ ಅಲ್ಲಿ ಹಾಕ್ಬೋದಾ ಅಂತ ನಾವು ಈ 1 ವಾರಕ್ಕೆ ಮುಂಚೆ ಅಲ್ಲ 1 ತಿಂಗಳಿಗೆ ಮುಂಚೆ ಕೇಳಿದಾಗ ಮಾರ್ಕೆಟ್ ಬಿದ್ರೆ ಏನ್ ಮಾಡ್ತೀಯಾ? ಈವನ್ ನಾ ಅದೇ ಪ್ರಶ್ನೆನೇ ಅದೇ ಕೇಳ್ತೀನಿ. ಸರ್, ಯಾಕಂದ್ರೆ ನೀವು ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಎಲ್ಲ ಹೈ ಆಗಿದೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅರ್ನಿಂಗ್ಸ್ ಇದೆ. ಇಲ್ಲ ಅರ್ನಿಂಗ್ಸ್ ಇಲ್ವಲ್ಲ. ಇಲ್ಲ, ಈ ಇಂಟರ್ನ್ಯಾಷನಲ್ ಮಾರ್ಕೆಟ್ ಎಲ್ಲ ಹೈ ಆಗಿದೆ ಅಂತ ಹೇಳಿದಾಗ ನಾವಲ್ಲಿ ಆ ಕಡೆ ಹೋಗುವಂತ ಚಾನ್ಸ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಒಂದು 2 ವರ್ಷಕ್ಕೆ ಮುಂಚೆ ಹಾಕಿರ್ಬೇಕಿತ್ತು. ನಾವು ಈ ಬಾಂಡ್ ನ ಕೊಟ್ಬಿಟ್ಟು ಈ ಸ್ಟಾಕ್ ಮಾರ್ಕೆಟ್ ಒಳಗಡೆ ಬರೋದು ಬಸ್ನ ಮಿಸ್ ಮಾಡ್ಬಿಟ್ವೇನೋ. ಬಾಂಡ್ ಅಲ್ಲಿ ಹಾಕುವಂತ ದುಡ್ಡೇನು ಅಮೆರಿಕ ಹಾಕುವಂತ ದುಡ್ಡೇನು ಬೇರೆ ಬೇರೆ. ಅಮೆರಿಕದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ನೀನ್ ತಿಂಗಳು ಒಂದು 50,000 ತೆಗೆದಿಡ್ಬೇಕು. ದಟ್ ವೆರಿ ಫ್ಯೂ ಪೀಪಲ್ ಕ್ಯಾನ್ ಡೂ. ಎಕ್ಸ್ಟ್ರೀಮ್ಲಿ ವೆರಿ ಲಿಮಿಟೆಡ್ ಪೀಪಲ್ ಕ್ಯಾನ್ ಡೂ ಅಂಡ್ ದೇ ಆರ್ ಡೂಯಿಂಗ್. ರೈಟಾ? ನೀ ಬಾಂಡ್ ಸೇರಿಸುವಂಥದ್ದು ಅದು ನಿನ್ನ ಈ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್ದು ಎಕ್ಸಿಸ್ಟೆನ್ಸ್ಗೆ. ಅದನ್ನು ತೆಗೆದು ನೀನು ಇವತ್ತು ಸ್ಟಾಕ್ ಮಾರ್ಕೆಟ್ಗೆ ಹಾಕಬೇಕು ಅಂತಂದ್ರೆ ಇಂಡಿಯನ್ ಮಾರ್ಕೆಟ್ ಇನ್ನೂ ಕೂಡ ಹೈಲಿ ಓವರ್ ವ್ಯಾಲ್ಯೂಡ್. 138% ಆಫ್ GDP ಇದೆ. ಸೊ ಅದು GDP-ಗಿಂತ ಕಡಿಮೆ ಆಗುತ್ತೆ. ಅಂಡ್ ಆಲ್ರೆಡಿ ನೀವು ಇದು ಕಡಿಮೆ ಆಗಿಲ್ಲ ಅಂತ ನೀವು ಅನ್ಕೊಂಡ್ರಿ ಅದು ನೀವು ಮಾಡ್ತಾ ಇರೋಂಥ ತಪ್ಪು. 2 ಸಲ 26,300ನ ಟಚ್ ಮಾಡಿ 23,800 24,500 ಒಳಗಡೆನೆ ಇದೆ. ಈಗ 24,200 ಒಳಗಡೆ ಇದೆ ಸರ್. ಕರೆಕ್ಟಾ? ಈ ಇದು ಒಂದು 500 ಪಾಯಿಂಟ್ ಅಲ್ಲಿ ಶಿಫ್ಟ್ ಆಗ್ತಾನೆ ಇದೆ. ಯುವರ್ ಅಟ್ ದಿಸ್ ಟೈಮ್ ಕನ್ಸಾಲಿಡೇಟೆಡ್ ಆಗಿ ನೀವು ನೆಟ್ ಅರ್ನಿಂಗ್ಸ್ ನ ನೋಡಿದ್ರಿ ಅಂತಂದ್ರೆ ನೀವು ಹಳೆಯ ಅರ್ನಿಂಗ್ಸ್ ಜೊತೆ ಇದನ್ನ ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಈ 2020 ಅದೆಲ್ಲ ಬದಲಾಯಿಸಿದ್ರು. ಈ ಕನ್ಸಾಲಿಡೇಟೆಡ್ ಅರ್ನಿಂಗ್ಸ್ ನೇ ಬದಲಾಯಿಸಿದ್ರು. ಈಗ ನಿನ್ನೆ ಮಾರ್ಕೆಟ್ ಬಿತ್ತು, ಆದ್ರೆ ನಾವು ಯಾವತ್ತೋ ಕನ್ಸಿಡರ್ ಮಾಡಿದಂತ ಟೈಟ್ ಅನ್ನು ಏರಿದೆ. 95 ಟೈಮ್ಸ್ ಅರ್ನಿಂಗ್ಸ್. ಈ ಹೋದ್ರೆ ಮಾಡೋದಕ್ಕೆ ಆಗಲ್ಲ. ಈ ಟ್ರೆಂಡ್ ಬಗ್ಗೆ ಏನು ಕೇಳಿಲ್ಲ. ಯಾಕೆ ಅಂತಂದ್ರೆ ಟ್ರೆಂಡ್ ದಬಾಕೊಂಡಿದೆ. ಸೊ ಈಗ ಯಾವುದೇ ಸ್ಟಾಕ್ಸ್ ಎಕ್ಸ್ಟ್ರೀಮ್ಲಿ ಹೈಲಿ ಹೋಗಲ್ವಂತಂದ್ರೆ ಡೆಫಿನೆಟ್ ಆಗಿ ಕೆಳಗಡೆ ಬೀಳುತ್ತೆ. ಸರ್, ಈಗ ಈ ಜ್ಯೋತಿ ಲ್ಯಾಬ್ಸ್ ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ, ಆದ್ರೆ ಈಗ ಅವರು ಒಂದು ಮಾರ್ಜಿನ್ ಪ್ರೆಷರ್ ಅಲ್ಲಿ ಇದ್ದಾರೆ ಅಂತ ಅನ್ನುವಾಗ ಈಗ ಈ ಜ್ಯೋತಿ ಲ್ಯಾಬ್ಸ್ ಬಗ್ಗೆ ನೀವು ಕೇಳಿದ್ರಿ, ನಾನೀಗ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನ. ಜ್ಯೋತಿ ಲ್ಯಾಬ್ಸ್ ಈಗ 6 ತಿಂಗಳಿಗೆ ಮುಂಚೆ ಯಾವ ಬೆಲೆ ಇತ್ತು ನಾವು ಧೈರ್ಯವಾಗಿ ಆ ಬೆಲೆನ ಹೇಳ್ಬೋದು. 6 ಮಂತ್ಸ್ ಬ್ಯಾಕ್ ಏನ್ ರೇಟ್ ಇತ್ತು, ಈ 1 ಇಯರ್ ಮುಂಚೆ ಏನ್ ರೇಟ್ ಇತ್ತು? 3 ಇಯರ್ಸ್ ಹೇಳ್ತೀನಿ ಸರ್. 3 ಇಯರ್ಸ್ ಹೈ ಅಪ್ರಾಕ್ಸಿಮೇಟ್ ಆಗಿ 555. ಸೊ ಈ ಪೀಕ್ ಅಲ್ಲಿ ಇದ್ರದ್ದು ಒಂದ್ ಕಾಲ ಇತ್ತು, ಒಂದು 550 ರೂಪಾಯಿಗಿಂತ ಮೇಲೆ ಇತ್ತು. ಇವತ್ತು ಅದು ನಿಯರ್ಲಿ 50% ಇದೆ. ಇವತ್ತೇನು ಆಕ್ಚುಲ್ ಆಗಿ ಬೆಲೆ? ಇವತ್ತು 250 ಸರ್. 50% ಆಗಿ 50 ಅಲ್ಲಿ ತಗೊಳ್ಳಿ. ಈಗ ಈ 2026 ಇಂದ ಇಟ್ ಹ್ಯಾಸ್ ಫಾಲನ್ 50%. ಜನ ಈಗ ಸೋಪ್ ಯೂಸ್ ಮಾಡೋದನ್ನ ಮರ್ತಿದ್ದಾರಾ? ಲಿಕ್ವಿಡ್ ಜೆಂಟು ಇದನ್ನೆಲ್ಲ ಬಳಸೋದನ್ನ ಮರ್ತಿದ್ದಾರಾ? ವಾಷಿಂಗ್ ಸೋಪ್ ಯೂಸ್ ಮಾಡೋದು ಮರ್ತ್ಬಿಟ್ಟು ಬಟ್ಟೆ ಒಗೆಯನ್ನೇ ಮರ್ತ್ಬಿಟ್ಟಿದ್ದಾರಾ? ಇಲ್ಲ ಈ ಮಸ್ಕಿಟೋ ಕಾಯಿಲ್. ಇವತ್ತು ಮಾರ್ಕೆಟ್ ತುಂಬಾ ಉತ್ಸಾಹದಲ್ಲಿತ್ತು, ಮಾರ್ಕೆಟ್ ಚೆನ್ನಾಗಿತ್ತು. ಈವನ್ ನೌ ದ ಕಂಪನಿ ಇಸ್ ಮೇಕಿಂಗ್ ಪ್ರಾಫಿಟ್ಸ್. ಇವನೇನೋ ಹೊಸದಾಗಿ ಕಂಡುಹಿಡಿತಾ ಇದ್ದೀಯ. ಸೌತ್ ಅಲ್ಲಿ ಸ್ಟ್ರಾಂಗ್ ಆಗಿದ್ದಾನೆ, ನಾರ್ತ್ ಅಲ್ಲಿ ಸ್ಟ್ರಾಂಗ್ ಆಗಿಲ್ಲ ಅಂತ. ಫಂಡಮೆಂಟಲ್ ಆಗಿ ಏನು ಅಂತಂದ್ರೆ ಅವತ್ತು ಕೊಟ್ಟಂತ ವ್ಯಾಲ್ಯೂ ಟೂ ಮಚ್, ಇವತ್ತು ಇಟ್ ಬಿಕಮ್ಸ್ ವ್ಯಾಲ್ಯೂ. ಇದು ನನ್ಗೆ ಏನು ಅರ್ಥ ಆಗ್ತಾ ಇದೆ ಅಂತಂದ್ರೆ ಅವತ್ತಿಗೆ ಇದು ಅನ್ವ್ಯಾಲ್ಯೂಡ್. ಅವತ್ತು ಬ್ಯಾಟ್ ನೀನ್ ಸುತ್ತಿ ತೋರಿಸ್ಬಿಟ್ಟಿದ್ರೆ ಇವತ್ತು ಏನಾಗಿರ್ತಿತ್ತು? 50% 50% ರೂಪಾಯಿಯನ್ನು ಹೋಗ್ತಿತ್ತು. 3 ವರ್ಷಕ್ಕೆ ಮುಂಚೆ ರುಪಿ 83, ಇವತ್ತು 96 97 ತಗೋಬೇಕು ಅಂತಂದ್ರೆ 97 ಆಗಿದ್ದಾಗ ಎಷ್ಟಾಯ್ತು? 15-16 ರೂಪಾಯಿ ಕಡಿಮೆ ಆಗಿದೆ. ದಟ್ಸ್ ನಿಯರ್ಲಿ 20%. ಸೊ ನೀವು ಇವಾಗ ಒಂದು ನೋಡಿದ್ರಿ ಅಂತಂದ್ರೆ ನಾಟ್ ಓನ್ಲಿ 50%, ಅದಕ್ಕೂ ಮೇಲೆ ಒಂದು 20%. ನನಗೆ ಡಾಲರಲ್ಲಿ 70% ಬಿದ್ದಿದೆ. ಸೊ ಆಗಿದ್ದಾಗ ನೀವು ಯಾವಾಗ ರಿಕವರ್ ಮಾಡ್ತೀರಾ? 100 ರೂಪಾಯಿ ಇಡುವಂಥ ಸ್ಟಾಕು 30 ರೂಪಾಯಿ ಆಗೋಯ್ತು ಅಂತಂದ್ರೆ 60 ಆದ್ರೂ ಕೂಡ ನನಗೆ ಪ್ರಾಫಿಟ್ ಇಲ್ಲ.
60 120 ಹೋದ್ರಷ್ಟೇ ನನಗೆ ಗೇನು. ಅದರಿಂದಾನೇ ನಿನ್ಗೆ ಈ ರೀತಿಯಾದಂತ ಸ್ಟಾಕ್ ಅಲ್ಲಿ ಕೈ ಇಡಬೇಡ ವಜ್ರದ ಸುಂಜಿ ಅಂತ ಹೇಳೋದು. ಓಕೆ ಸರ್, ಫೈನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದ್ರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಇದು ಬಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10 ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.